ಯಾರ್ಯಾರಿಗೆಲ್ಲ ಕ್ಯಾರೆಟ್ ಹಲ್ವಾ ಇಷ್ಟ ಆಗುತ್ತೋ ಅವರೆಲ್ಲರೂ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾನಿವತ್ತು ಕ್ಯಾರೆಟ್ ಹಲ್ವಾನ ಒಂದು ಹೆಲ್ದಿಯರ್ ವರ್ಷನಲ್ಲಿ ಮಾಡ್ತಾಯಿದ್ದೀನಿ. ಜನರಲಿ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಸಕ್ಕರೆ ಬಳಸ್ತಾರೆ, ಬಟ್ ನಾನಿವತ್ತು ಬೆಲ್ಲವನ್ನು ಬಳಸ್ಕೊಂಡು ಅಷ್ಟೇ ರುಚಿಯಾಗಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಲ್ಲಿ ನಾನು 2 ಚಮಚದಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ನಿಮ್ಮಿಷ್ಟದ ಡ್ರೈ ಫ್ರೂಟ್ಸ್ನ ಸಣ್ಣಗೆ ಹೆಚ್ಚಿಕೊಂಡು ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ನಾನಿಲ್ಲಿ ಗೋಡಂಬಿ, ಬಾದಾಮಿ ಹಾಗೆ ಸ್ವಲ್ಪ ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ತೆಗೆದು ಇಟ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಇಲ್ಲಿ ದ್ರಾಕ್ಷಿಯನ್ನು ಸಹ ಹಾಕ್ಕೊಬೋದು. ನೋಡಿ, ಚೆನ್ನಾಗಿ ಕೆಂಪಗಾಗಿದೆ. ಇದನ್ನೆಲ್ಲ ತೆಗೆದು ಇವಾಗ ಒಂದು ಪ್ಲೇಟ್ಗೆ ಇಟ್ಕೋತಾ ಇದ್ದೀನಿ. ನಾನು ಡ್ರೈ ಫ್ರೂಟ್ಸ್ನೆಲ್ಲ ರೋಸ್ಟ್ ಮಾಡಿ ಉಳಿದಿರೋಂಥ ತುಪ್ಪದಲ್ಲೇ ನಾನಿವಾಗ ತುರಿದಿರೋಂಥ ಕ್ಯಾರೆಟ್ನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ತುಪ್ಪದಲ್ಲಿ ಕ್ಯಾರೆಟ್ನ ಎಷ್ಟು ಚೆನ್ನಾಗಿ ಹುರಿತೀವೋ ನಮಗೆ ಕ್ಯಾರೆಟ್ ಹಲ್ವಾದ ರುಚಿ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕ್ಯಾರೆಟ್ ಹಾಕಿದ್ಮೇಲೆ ಕ್ಯಾರೆಟ್ ಇರುವಂಥ ತೇವಾಂಶ ಎಲ್ಲ ಹೋಗಬೇಕು. ಹಾಗೆಯೇ ಕ್ಯಾರೆಟ್ನ ಕಲರು ಸಹ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಕೈ ಆಡಿಸ್ತಾ ನಾವು ಕ್ಯಾರೆಟ್ನ ಹುರ್ಕೋಬೇಕು. ನೋಡಿ, ಇವಾಗ ಕ್ಯಾರೆಟ್ನ ಬಣ್ಣ ಚೇಂಜ್ ಆಗಿದೆ, ಹಾಗೆಯೇ ಅದರಲ್ಲಿರುವಂತಹ ತೇವಾಂಶ ಎಲ್ಲ ಕಡಿಮೆ ಆಗಿದೆ. ಇವಾಗ ಕ್ಯಾರೆಟ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕ್ಕೋಬೇಕು. ನಾನು ತೊಗೊಂಡಿರುವಂಥ ಕ್ಯಾರೆಟಿನ ಕ್ವಾಂಟಿಟಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಕಾಯಿಸಿ ಆರಿಸಿರುವಂತಹ ಕೆನೆ ಇರುವಂಥ ಹಾಲನ್ನೇ ಹಾಕ್ಕೋತಾ ಇದ್ದೀನಿ. ಕೆನೆ ಇರೋ ಹಾಲನ್ನು ಹಾಕೋದ್ರಿಂದ ನಮಗೆ ಮತ್ತೆ ಕೋವನ ಹಾಕೋವಂಥ ಅವಶ್ಯಕತೆ ಇರೋದಿಲ್ಲ. ಕೆನೆನೇ ನಮಗೆ ಕೋವದ ಟೇಸ್ಟ್ ಕೊಡುತ್ತೆ. ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ರಿಂದ 7 ನಿಮಿಷ ನಾವು ಕ್ಯಾರೆಟ್ನ ಚೆನ್ನಾಗಿ ಹಾಲಲ್ಲಿ ಬೇಯಿಸ್ಕೋಬೇಕು. ನೋಡಿ, ಕ್ಯಾರೆಟ್ ಇವಾಗ ಚೆನ್ನಾಗಿ ಬೆಂದು ಸ್ವಲ್ಪ ಡ್ರೈ ಆಗಿದೆ. ಇವಾಗ ನಾನಿಲ್ಲಿ ಸಿಹಿಗೋಸ್ಕರ ಬೆಲ್ಲನ ಬಳಸ್ತಾ ಇದ್ದೀನಿ. ನಾನು ತೊಗೊಂಡಿರುವಂತಹ ಕ್ಯಾರೆಟಿನ ಕ್ವಾಂಟಿಟಿಗೆ ನಾನಿಲ್ಲಿ 5 ಚಮಚದಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ನೀವು ಎಷ್ಟು ಕ್ಯಾರೆಟ್ ತೊಗೊಂಡಿದ್ದೀರೋ ಅದ್ರ ಮೇಲೆ ನೀವು ಬೆಲ್ಲದ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೋಬೋದು. ನೋಡಿ, ಬೆಲ್ಲ ಹಾಕಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಬೆಲ್ಲದಲ್ಲಿ ನೀರಿನಂಶ ಬಿಟ್ಕೊಳ್ಳುತ್ತೆ. ಆ ನೀರಲ್ಲೂ ಸಹ ಕ್ಯಾರೆಟ್ ಚೆನ್ನಾಗಿ ಬೆಂದರೆ ಆವಾಗ ಅದು ಸಿಹಿ ಅಂಶನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡು ನಮಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ನಾವು ಬೇಯೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಬೆಲ್ಲ ಹಾಕಿದ್ಮೇಲೆ ಬೆಲ್ಲದಲ್ಲಿರುವಂಥ ನೀರಿನಂಶ ಎಲ್ಲ ಕ್ಯಾರೆಟ್ ಹೀರ್ಕೊಂಡು ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ಬೆಲ್ಲ ಹಾಕಿರುವಂಥ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ನಾನಿಲ್ಲಿ ಪರಿಮಳಕ್ಕೋಸ್ಕರ ಒಂದು 4 ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಹಾಗೆಯೇ ಮೊದಲೇ ರೋಸ್ಟ್ ಮಾಡಿಟ್ಟಿದ್ದಂತಹ ಡ್ರೈ ಫ್ರೂಟ್ಸ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಬೆಲ್ಲ ಹಾಕಿ ಮಾಡಿರುವಂತಹ ರುಚಿಯಾದ ಆರೋಗ್ಯದಾಯಕವಾದಂತಹ ಕ್ಯಾರೆಟ್ ಹಲ್ವಾ ರೆಡಿಯಾಗುತ್ತೆ. ನೀವು ಯಾರಾದರೂ ಮನೆಗೆ ಫ್ರೆಂಡ್ಸ್ ಬಂದಾಗ ಅಥವಾ ಹಬ್ಬಗಳಲ್ಲಿ ಈ ಕ್ಯಾರೆಟ್ ಹಲ್ವಾನ ಒಂದ್ಸಲಿ ಟ್ರೈ ಮಾಡಿ. ನಿಮಗೆ ಈ ಬೆಲ್ಲ ಹಾಕಿರೋ ಕ್ಯಾರೆಟ್ ಹಲ್ವಾದ ರುಚಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ರೆಸಿಪಿನ ಶೇರ್ ಮಾಡಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತಷ್ಟು ಆರೋಗ್ಯವಾದಂತಹ ರೆಸಿಪಿಗಳು ನಿಮಗೆ ಸಿಗ್ತವೆ. ಥ್ಯಾಂಕ್ ಯು.